ಗೊತ್ತಾಗತ್ಲ ನಿನಗ 2 ದಿವಸ ಅದ್ ಕಾಲೇಜ್ ಬಂದಿಲ್ಲ ಅದನ್ನ ಬಿಡು. ಮತ್ ಮಾನ್ ಯಾವ್ದೋ ಹುಡುಗಿ ಕೂಡ ಸುತ್ತ ಹಾಕತಿದ್ದಿ ಎಲ್ಲಿದಾಳ ಈಗ? ಎಲ್ಲಿದು ದೋಸ್ತ? ಅವತ್ತೊಂದು ಸುತ್ತ ಹಾಯ್ದು ಎಲ್ಲಾರು ಹಂಗ ತಿಳ್ಕೊಂಡಾರ. ಆದ್ರೆ ಸುತ್ತ ಯಾಕೆ ಬಂದಿರ್ಕಿಲ್ಲ. ಡ್ರಾಪ್ ಕೇಳಿ ಡ್ರಾಪ್ ಕೊಟ್ಟ ಏನಾರ ಸೆಟ್ ಮಾಡ್ಕೋಬೇಕನ್ನೇ ಆಗ್ಲಿಲ್ಲ. ಹೀಗಾಗಿ ಬಿಟ್ಬಿಟ್ರೆ ಈಗ ದಿವಸದಿಂದ ಕಾಲೇಜ್ ಮುಂದೆ ಯಾವ ಹೊಸ ಅಡ್ಮಿಷನ್ ಅದು ಆಗಿದಾವೇನು? ಮತ್ತೆ ರೈಡ್ ಆಗ್ಯಾವ. ಹೌದು ಮನಗಾರ ಈಗ ಒಂದ್ ಯಾವ್ದಾರ ಬರ್ತೈತೆ ನೋಡೇ ಬಿಡ್ತಾನಲ್ಲ ಮಗನ. ಬರೀ ಕಾಲೇಜ್ಗೆ ಹುಡುಗಿಯಾರ ಲೈನ್ ಹೊಡಿಯಾಕ ಬರ್ತೀಯನ? ಹೌದು. ಏನೈತಿ ಹೇಳ ಜಿಂದಗಿ ಒಳಗ 4 ದಿನಕ್ಕ ಚಾಂದಿನಿ ಇದ್ದರ್ದು ತಿಂದಿ ಉಂಡಿ ನಡಿ ಎಂಜಾಯ್ ಮಾಡಿ ಹೋಗ್ಬಿಡ. ನಮ್ಗತ್ತಿ ಸಿನ್ಸಿಯರ್ ಆಗಿ ಬರ್ರಿ, ಕಲೀರಿ, ನೌಕರಿ ಇಡ್ರಿ, ಅಪ್ಪ ಒಂದ್ ಚಾಂತ ನೋಡ್ಕೊರಿ. ಮಗೇನ್ ಮಕ್ರಿ ಅಲ್ಲಿ ಹೋದ್ರು ಕಲ್ತಾವ್ರು ಏನಾಗ್ಯಾರಗಳು 8,000 ಸಂಬಳಕ್ ಬರತಾರ. ನಮ್ಮಂಗ ಚಿಲ್ಲಾಗಿರೋರು 80 ಲಕ್ಷ ದುಡಿಯಾತಾರೋ ತಿಳ್ಕೊ. ಏನೋಪ್ಪ ನಮಗೇನ್ ಅರ್ಥ ಆಗಂಗಿಲ್ಲ ಬಿಡು ದೋಸ್ತ. ಅಲ್ಲೊಂದ್ ಯಾವ್ದೋ ಪಡ್ಡಿ ಬರತೈತಿ, ಕ್ಲಾಸಿಗೆ ನಡಿ, ನಾವ್ ನೋಡ್ತೇನೆ. ನೋಡಾಕ ಬಿಡು. ಬ್ಯಾಡಲೇ, ಮೊನ್ನೆ ಇಬ್ರಿಗೆ ಚಪ್ಪಲ್ ತಗೊಂಡ್ ಬರ್ದಾಳಕ್ಕೆ ಬ್ಯಾರೆದವ್ರಿಗೆ ಆಗಿರ್ಬೇಕ. ನಾ ಯಾರು ಗೊತ್ತೇನ? ಹೋಗಿ ಏನಾರು ಅನ್ಸ್ಕೊಂಡ ಬರ್ತಾನ. ಬಂದ್ ನಿನಗ್ ಹೇಳ್ತಾನ ಬೇಕಂದ್ರ. ಆಹಾ ಏನ ಚಂದ ಐತೆ ಈ ನಿನ್ನ ನಡಿಗೆ. ನಿನ್ನ ನಡಿಗೆ ನೋಡಿ ಹೊಡೆಯಬೇಕನ್ಸಿದೆ ನಿನ್ನ ಗಡಿಗೆ. ಹೂ ಅಂದ್ರ ಹೋಗೋನು ಶೆಡ್ಡಿನ ಕಡೆಗೆ. ಹೋಗ್ಲೇ ಬಾವಾ. ಭಾವ ಅನ್ಬೇಡ ಹುಡುಗಿ, ಇನ್ನು ಮುಂದೆ ನಾನ ನಿನಗ ಮಾವ ಆಗವದೇನೆ. ನಾಚಿಕೆ ಆಗಂಗಿಲ್ಲ ನಿನ್ ಜನ್ಮಕ್ಕ? ಹೆಣ್ಣು ಸೆರಗಿಲ್ಲಾರ್ದ ಸಿರಿ ಉಡಬಾರ್ದು, ಪ್ರೀತಿ ಇಲ್ಲದ ಹೆಣ್ಣಿನ ಮೇಲೆ ಕೈ ಇಡಬಾರ್ದು, ಪರಿಚಯ ಇಲ್ಲದ ಹುಡುಗಿಗೆ ಯಾವತ್ತೂ ಅರ್ಥವಿಲ್ಲದ ಪದಗಳನ್ನು ಮಾತಾಡಬಾರ್ದು. ನೋಡು, ಪದಾಗಿದ ಸೇರಿಸಿ ಸಂಬಂಧಿಕರನ್ನ ಕೂಡಿಸಿ ಮದುವೆಯಾಗಿ ಗಂಡ ಅನ್ನೋ ಪಟ್ಟ ಪಡೆಯೋ ಆಸೆ ಅಂತೂ ನನಗಿಲ್ಲ. ಯಾವ್ಲೇ ನೀನು ಹೋಗೋ ಹುಡುಗಿನ ತಳದ ಅರ್ಥವಿಲ್ಲದ ಪದಗಳನ್ನ ಮಾತಾಡ್ತೀಯಲ್ಲ. ಗಂಡ ಅನ್ನೋ ಪಟ್ಟಕ್ಕ ಎಷ್ಟ್ ಅರ್ಥ ಐತಿ ಗೊತ್ತ ನಿನಗ? ಶ್ರೀರಾಮಚಂದ್ರನ್ ನೋಡಿ ಕಲಿ. ನನಗೂ ಶ್ರೀರಾಮಚಂದ್ರನಂತೆ ಬಾಳ್ಬೇಕನ್ನೋ ಆಸೆ, ಆದ್ರೆ ಸೀತೆ ಅಂತ ಹುಡುಗಿ ಇಲ್ಲ. ಯಾಕಂತಂದ್ರೆ ಇದು ಶ್ರೀರಾಮನಂಗೆ ಬಾಳ್ಬೇಕಂದ್ರೆ ಇದು ತ್ರೇತಾಯುಗದ ಕಾಲ ಅಲ್ಲ, ನಮ್ಮಂತ ಪಾಪಿಗಳಿಂದ ಕೂಡಿದ ಕಲಿಯುಗ. ಕೆಲವರು ಹೇಳ್ಕೊಳಲ್ಲ, ನಾನ್ ಹೇಳ್ಕೊಳ್ತಾ ಇದ್ದೀನಿ. ನಾನ್ ನಿನ್ ಕಣ್ಣಿಗೆ ಲೋಪರ್ ಚಪ್ಪರ್ ಪಾಪಿ ವಸ್ಟ್ ನನ್ ಮಗನೇ ಅನ್ನಿಸ್ಬೋದು. ಆದ್ರೆ ಈ ಭೂಮಿ ಮೇಲೆ 90% ಜನ ಹುಡುಗರು ಅವ್ರಿಗೆ ನಿಜವಾದ ಪ್ರೀತಿ ಸಿಗದೆ ಬೀದಿಲಿ ಹುಚ್ಚರಂಗೆ ಅಲಿತಾ ಇದ್ದಾರೆ. ಆದ್ರೆ ನನ್ನಂತ 10% ಜನರು ಸಿಕ್ಕ ಹುಡುಗಿರ ಜೊತೆ ಲೈಫ್ ನ ಚಿಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದ್ ಮಾತು, ಎಲ್ಲ ಹುಡುಗರ ತರ ನೀನೇ ನನ್ ಪ್ರಾಣ, ನೀನೇ ನನ್ ಜೀವ, ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋ ಪಾಪಿ ಅಂತೂ ನಾನಲ್ಲ. ನೋಡು, ನೀ ಅನ್ಕೊಂಡಿರೋಂತ ಹುಡುಗಿ ನಾನಲ್ಲ. ನಿನ್ ಪ್ರಕಾರ ಈ ಕಲಿಯುಗದಾಗ ನೋಡಿದ ತಕ್ಷಣ ಲವ್ ಮಾಡಿ ಮತ್ತೊಂದ್ ದಿನಕ್ ಮನುಷ್ಯ ಏರಿ ಇನ್ನೊಂದ್ ದಿನಕ್ ಇನ್ನೊಬ್ಬ ಹುಡುಗನ್ ನೋಡೋ ಹುಡುಗಿ ಅಂತೂ ನಾನಲ್ಲ. ಅದೇ ರೀತಿ ಇನ್ನೊಬ್ಬಾಕಿ ಹುಡುಗಿನ್ ನೋಡೋ ಹುಡುಗ ನನಗ್ ಬೇಕಾಗಿಲ್ಲ. ನನಗ್ ರಾಮ್ನಂತ ಹುಡುಗ ಸಿಕ್ಕ್ರ ಸೀತೆಯಾಗಿ ಜೀವನ ಮಾಡಕ್ ನಾನ್ ರೆಡಿ ಅದೀನಿ. ಅಂತಾವ್ ನನಗ್ 7 ಜನ್ಮಕ್ಕೂ ಸಿಗ್ಲಿಲ್ಲ ಅಂದ್ರು 3 ಜನ್ಮಕ್ ಸಿಗೋ ಅಂತ ಹುಡುಗನ್ ನಾನ್ ಹುಡುಕ್ತೀನಿ. ಕೆಟ್ಟೈತೆ ನಿನಗ? 3 ಜನ್ಮಕ್ಕೂ ಅವನನ್ನ ಪಡಿತೀನಿ ಅನ್ನತಿಯಲ್ಲ. ಈ 3 ಅನ್ನೋದ್ರೊಳಗ ಬಾಳಿನ ಸತ್ಯ ಬಾಳ ಅಡಿಗೈತಿ. ಯಾಕಂತಂದ್ರ ನಾವೀಗಿರೋದು 3ನೇ ಯುಗದಾಗ, ತ್ರೇತಾಯುಗ, ದ್ವಾಪರ ಯುಗ, ಹಂಗ ಈ ಕಲಿಯುಗ. ನಿನಗ ಜನನ ಅನ್ನೋದು 3 ಅಕ್ಷರ, ಈ ಮರಣ ಅನ್ನೋದು 3 ಅಕ್ಷರ, ಈ ನಿನ್ನ ಯೌವನ ಅನ್ನೋದು 3 ಅಕ್ಷರ. ಈ 3 ಅಕ್ಷರದ ಯೌವನ ಅನ್ನೋ ಸಂತೋಷಕ್ಕ 30 ವರ್ಷ ಅಲ್ಲದ 3 ಜನ್ಮಕ್ಕೂ ಅವನನ್ನ ಪಡಿತೀನಿ ಅನ್ನತಿಯಲ್ಲ. ನಿನ್ನಂತ ಮೂರ್ಖರ ಯಾರು ಇಲ್ಲ. ಅಂತ ಹುಡುಗ ಏನದಲ್ಲ ನಿನಗ ದುರ್ಬಿನ್ ಹಾಕಿ ಹುಡುಕಿದ್ರು ಸಿಗಂಗಿಲ್ಲ. ನಿನ್ ಮುಂದೆ ಸಿಕ್ಕಾಗ ನನ್ನಂತ ಹುಡುಗ 3 ನಿಮಿಷ ಸಂತೋಷ ಪಡೆದ್ರೋಗ ತಪ್ಪೇನೂ ಇಲ್ಲ. ಚಪ್ಲಿ ಹರಿಯಂಗ್ ಹೊಡಿತೀನಿ. 3 ಮುಚ್ಕೊಂಡು 3 ನಿಮಿಷದಾಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರ. ಮುಳ್ಳಿದ್ರೇನೆ ಗುಲಾಬಿಗೆ ಅಂದ, ನಿನ್ನಂತ ಹುಡುಗಿರ್ಗೆ ಕೊಬ್ಬಿದ್ರೇನೆ ಚಂದ. ನಿನ್ನಂತ ಹುಡುಗಿರ್ನ ನೋಡಿದ್ರೆ ಈ ನನ್ನ ಹೃದಯ ಛಿದ್ರ ಛಿದ್ರ ಛಿದ್ರ. ಅಣ್ಣ, ಇದನ್ನೆಲ್ಲ ನೀನ್ ನನ್ನ ಹತ್ರ ಯಾಕೆ ಹೇಳತ್ತಿ? ಅಕ್ಕ ಪಕ್ಕ ಬರೋ ಹುಡುಗಿರೆಲ್ಲ ಅಣ್ಣ ಅನ್ಕೊಂಡ್ರೆ ತಮ್ಮನಿಗೆ ಇನ್ನೇನೋ ಹೇಳೋದು. ಪಾಪಿ, ನಿನ್ ಜೊತೆ ಪಾಪ ಮಾಡಿ ನಿನ್ ಕೈಗೆ ಪಾಪು ಕೊಡ್ಬೇಕಂದ್ರೆ ನೀನ್ಯಾವ್ದು ಪ್ರೈಮರಿ ಹುಡುಗಿರ್ತಾರ ಅಣ್ಣ ಅಂತಿದಲ್ಲ. ನೀ ಅಣ್ಣ ಅನ್ಲಾರ್ದ ಚಪ್ಪಲೆಲ್ಲ ಹೊಡೆದು ಚಪ್ಪರ್ ನನ್ ಮಗ ಅಂದಿದ್ರು ನಾನು ನಿನ್ನ ಬಿಡ್ತಿರ್ಲಿಲ್ಲ. ಆದ್ರೆ ಅಣ್ಣ ಅಂದೆ ನೋಡು, ಅಣ್ಣ ಅಂದವಳ ಅಂದ ಬಯಸೋಷ್ಟು ಪಾಪಿ ನಾನಲ್ಲ. ಯಾಕಂತಂದ್ರ ಈ ಜಗತ್ತಿನಲ್ಲಿ ತಾಯಿ ಅಷ್ಟೇ ಶ್ರೇಷ್ಠವಾದದ್ದು ಈ ಅಣ್ಣ ತಂಗಿ ಸಂಬಂಧ. ಆ ಅಣ್ಣ ತಂಗಿ ಸಂಬಂಧದ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ತರಾನೇ ಎಲ್ಲಾ ಹುಡುಗಿರು KTM ಹಿಡ್ಕೊಂಡು ATM ಹಿಡ್ಕೊಂಡು ಬರೋ ಹುಡುಗರಿಗೆ ಇಂಪ್ರೆಸ್ ಆಗದೆ ಅಣ್ಣ ಅಂತ ಕರೆದ್ರೆ ಯಾವ ಹೆಣ್ಣು ಹೆತ್ತ ತಂದೆ ತಾಯಿನೂ ಇನ್ನೊಬ್ರು ಮುಂದೆ ತಲೆ ತಗ್ಸಲ್ಲ. ಇನ್ ಮುಂದೆ ನೀನೇ ಬಂದು ನನ್ನ ಲವ್ ಮಾಡ್ತಾನಂತಂದ್ರು ನಾನ್ ನಿನ್ನ ಲವ್ ಮಾಡಲ್ಲ. ಯಾಕಂತಂದ್ರ ನಾ ಒಂದ್ಸಲ ಯಾವ್ದೋ ಹುಡುಗಿಗೆ ತಂಗಿ ಅಂತ ಕರೆದ್ರೆ ಆ ಹುಡುಗಿ ನನಗ ಸ್ವಂತ ತಂಗಿ ಆಗದಿದ್ರು ಅವಳು ನನಗೆ ನಿಜವಾದ ತಂಗಿ ತರಾನೇ.
ಹ್ಯಾಪಿ ರಕ್ಷಾ ಬಂಧನ. ಎಲ್ಲರಿಗೂ ಹ್ಯಾಪಿ ಈ ರಕ್ಷಾಬಂಧನ. ರಕ್ಷಾಬಂಧನ್.